ಓಂ ದೇವಸ್ಯ ತ್ವಾ ಸವಿತುಃ ಪ್ರಸವೇ ಅಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಅನ್ನುವಂಥ ಮಂತ್ರ ಈಗ ನಾವು ನೋಡ್ಬೇಕಾದದ್ದು. ಈ ಮಂತ್ರದಿಂದ ಆ ವಸ್ತ್ರವನ್ನ ಮೇಲೆತ್ತಬೇಕು. ಸ್ನಾನ ಆದ ಮೇಲೆ ಯಾವ ಮಡಿ ವಸ್ತ್ರವನ್ನು ನಾವು ಉಟ್ಕೋಬೇಕಾಗಿದೆ ಅದನ್ನ ಶುಚಿವೋ ಹವ್ಯ ಅನ್ನುವ ಮಂತ್ರದಿಂದ ಪ್ರೋಕ್ಷಿಸಿದ್ದೇವೆ. ಆ ಮಂತ್ರ ಹೇಳಿದ್ದಾದ್ಮೇಲೆ ಪ್ರೋಕ್ಷಿಸಿದ್ದಾದ ಮೇಲೆ ನೆಲದಿಂದ ಅಥವಾ ಕೋಲಿನಿಂದ ಆ ಬಟ್ಟೆಯನ್ನ ಎತ್ತಬೇಕಲ್ಲ, ನಾವು ಎತ್ತಿ ನಮ್ಮ ಕಡೆ ತಗೊಳ್ಬೇಕು. ಸಾಮಾನ್ಯವಾಗಿ ಒಂದು ಸ್ವಚ್ಛವಾದ ಜಾಗದಲ್ಲಿ ಆ ಬಟ್ಟೆಯನ್ನಿಟ್ಟು ಆಮೇಲೆ ಅದನ್ನು ಪ್ರೋಕ್ಷಿಸಬೇಕು. ಮುಂದೆ ಬಟ್ಟೆಯನ್ನು ಎತ್ತಿ ಅದನ್ನು ಉಟ್ಕೋಬೇಕು. ಎತ್ತಲಿಕ್ಕೊಂದು ಮಂತ್ರ ಇದೆ, ಪ್ರೋಕ್ಷಿಸ್ಲಿಕ್ಕೊಂದು ಮಂತ್ರ ಇದೆ, ಎತ್ತಲಿಕ್ಕೊಂದು ಮಂತ್ರ ಇದೆ, ಸೂರ್ಯನಿಗೆ ತೋರಿಸ್ಲಿಕ್ಕೊಂದು ಮಂತ್ರ ಇದೆ, ಮುಂದೆ ಅದನ್ನು ಉಟ್ಕೊಳ್ಳಿಕ್ಕೆ ಮತ್ತೊಂದು ಮಂತ್ರ ಇದೆ. ಈ ಮಂತ್ರದಿಂದ ನಾವು ಅದನ್ನ ತೆಗೆಯಬೇಕು, ಎತ್ತಿ ಹಿಡಿಯಬೇಕು. ಅವಧೂತಂ ರಕ್ಷಃ ಅವಧೂತಾಹ ಅರಾತಯಃ. ರಕ್ಷಃ ರಾಕ್ಷಸರು, ರಾಕ್ಷಸವು ಅಂತ ಏಕವಚನ ಇದೆ ಅಲ್ಲಿ. ಅವಧೂತಂ ಅದು ಹೊರಟು ಹೋಗಿದೆ. ಅವಧೂತಾಹ ಅರಾತಯಃ ಶತ್ರುಗಳು ಕೂಡ ಓಡಿ ಹೋಗಿದ್ದಾರೆ ಅಂತ ಅದನ್ನು ಜಾಡಿಸ್ಬೇಕು. ಆ ಬಟ್ಟೆಯನ್ನು ಜಾಡಿಸಿದ್ದಾದ ಮೇಲೆ ಮುಂದೆ ಅದು ಸೂರ್ಯನಿಗೆ ತೋರಿಸ್ಬೇಕು. ಅದಕ್ಕಾಗಿ ಮುಂದಿನ ಮಂತ್ರ ಈ ದೇವಸ್ಯತ್ವ ಸವಿತು ಅನ್ನುವ ಮಂತ್ರ ಯಜುರ್ವೇದ ಬ್ರಾಹ್ಮಣದಲ್ಲಿ ಬರ್ತದೆ. ಧ್ರುಪದಾದಿವ ಮುಂಚೆತು ಇತ್ಯಾದಿ ಕೆಲವು ಮಂತ್ರಗಳನ್ನು ನೋಡಿದ್ವಲ್ಲ ಹಿಂದೆ. ಆ ಮಂತ್ರ ಬಂದಾದ ಮೇಲೆ ಒಂದು 4-5 ವರ್ಗಗಳ ನಂತರ ಇದು ಬರ್ತದೆ ಅಂತ ವೇದ ವಿದ್ವಾಂಸರಿಂದ ಕೇಳಿದ್ದೇನೆ. 2-6-6 ಎರಡನೇ ಅಷ್ಟಕ, ಮುಂದೆ 6ನೇ ಅಧ್ಯಾಯ ಇತ್ಯಾದಿ ಇದ್ದಿರಬೇಕು. ಯಾರಾದ್ರೂ ವಿದ್ವಾಂಸರು ನೋಡುವುದಿದ್ರೆ ಅವರ ರೆಫರೆನ್ಸಿಗಾಗಿ 2-6-6 ಅಲ್ಲಿ ದೇವಸ್ಯತ್ವ ಸವಿತು ಅನ್ನುವಂಥ ಒಂದು ಮಂತ್ರ ಬಂದಿದೆ. ಅದಕ್ಕೆ ಅರ್ಥ ಏನು, ಮೂಲತಃ ಅದನ್ನ ಎಲ್ಲಿ ಬಳಕೆ ಮಾಡಿದ್ದಾರೆ ಅಂತನ್ನುವುದನ್ನ ನೋಡಿ ತಿಳ್ಕೊಳ್ಬೇಕು. ಭಾಗವತದಲ್ಲಿ 4ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ ಈ ದಕ್ಷ ಪ್ರಜಾಪತಿ ಯಜ್ಞ ಮಾಡಿದ್ದು, ಶಿವನಿಗೆ ಅಲ್ಲಿ ಆಹ್ವಾನ ಕೊಟ್ಟಿಲ್ಲದ ಕಾರಣಕ್ಕಾಗಿ ಆ ದಕ್ಷ ಪ್ರಜಾಪತಿಯ ಸಂಹಾರ ಆಗಿದ್ದು ಇತ್ಯಾದಿ ವರ್ಣನೆ ಇದೆ. ಅಲ್ಲಿ ಈ 3, 4, 5 ಇತ್ಯಾದಿ ಶ್ಲೋಕಗಳಲ್ಲಿ ಕೆಲವು ಸಂಗತಿಗಳನ್ನು ವರ್ಣನೆ ಮಾಡಿದ್ದಾರೆ. ದಕ್ಷ ಪ್ರಜಾಪತಿ ದಗ್ಧ ಶೀರ್ಷ್ಣಃ ಭವತು ಅಜಮುಖಂ ಶಿರಃ. ದಕ್ಷ ಪ್ರಜಾಪತಿಯ ತಲೆ ಸುಟ್ಟು ಬೂದಿಯಾಗಿದೆ, ಅವನಿಗೆ ಹೋತದ ಒಂದು ಗಂಡು ಆಡಿನ ತಲೆ ಬರಲಿ. ಮತ್ತೆ ಭಗದೇವತೆಯ ಕಣ್ಣು ಹೋಗಿತ್ತು. ಆ ಭಗದೇವ ಮಿತ್ರ ದೇವತೆಯ ಕಣ್ಗಳಿಂದ ಯಜ್ಞವನ್ನು ನೋಡಲಿ, ಯಜ್ಞ ಮುಂದುವರಿಯಲಿ. ಮಿತ್ರಸ್ಯ ಚಕ್ಷುಷ ಈಕ್ಷೇತ ಭಾಗಂ ಸ್ವಂ ಬರ್ಹಿಷಃ ಭಗಃ. ಪೂಷಾ ದೇವತೆಯ ಹಲ್ಲುಗಳು ಉದುರಿ ಹೋಗಿದ್ದವು ಆ ರುದ್ರ ಗಣಗಳ ಆರ್ಭಟಕ್ಕೆ. ಅವನು ಹಿಟ್ಟಿನ ಹವಿಸ್ಸನ್ನು ಸ್ವೀಕಾರ ಮಾಡಲಿ, ಅಥವಾ ಯಜಮಾನ ಹಲ್ಲುಗಳಿಂದಲೇ ಅನ್ನವನ್ನು ಸ್ವೀಕಾರ ಮಾಡಲಿ. ದಗ್ಧಿ ಜಕ್ಷತು ಪಿಷ್ಟಭುಕ ದೇವಾಹ ಪ್ರಕೃತ ಸರ್ವಾಂಗಾಹ ಏನ ಉಚ್ಛೇಷಣಂ ವಿದುಹು. ದೇವತೆಗಳೆಲ್ಲರೂ ಕೂಡ ಯಾರು ತಮ್ಮ ಅವಯವಗಳನ್ನು ಅಂಗಾಂಗಗಳನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಯಜ್ಞದ ಭಾಗವನ್ನು ಸ್ವೀಕಾರ ಮಾಡಲಿ. ಬಾಹುಭ್ಯಾಂ ಅಶ್ವಿನೋಹ ಪೂಷ್ಣಃ ಹಸ್ತಾಭ್ಯಾಂ ಕೃತಬಾಹವಃ ಭವಂತು ಅಧ್ವರ್ಯವಶ್ಚಾನ್ಯೇ ಬಸ್ತ ಶ್ಮಶ್ರು ಭೃಗು ಭವೇತ್. ಈ ಋತ್ವಿಕಗಳ ತೋಳುಗಳನ್ನೆಲ್ಲ ಕತ್ತರಿಸಿ ಬಿಟ್ಟಿದ್ರಂತೆ ಆ ರುದ್ರನ ಗಣಗಳು. ಆಗ ಆ ಋತ್ವಿಕಗಳು ಮುಂದೆ ಯಜ್ಞ ಮಾಡೋದು ಹೇಗೆ ಅಂದ್ರೆ, ಅಶ್ವಿನಿ ದೇವತೆಗಳ ತೋಳಿನ ಮೂಲಕ. ಅಶ್ವಿನಿ ದೇವತೆಗಳು ತೋಳಿನಲ್ಲಿ ಶಕ್ತಿಯನ್ನು ಕೊಡ್ಲಿ, ಅವರು ಆ ಋತ್ವಿಕಗಳು ಕಾರ್ಯವನ್ನು ಮಾಡಲಿ. ಮತ್ತೆ ಕೆಲವರಿಗೆ ತೋಳು ಹೋಗಿತ್ತು, ಇನ್ನು ಕೆಲವು ಜನ ಋತ್ವಿಕಗಳಿಗೆ ಅಂಗೈ ಹೊರಟು ಹೋಗಿತ್ತು. ಅವರು ಪೂಷಾ ಅನ್ನುವ ದೇವತೆಗಳ ಅಂಗೈಗಳಿಂದ ಕಾರ್ಯವನ್ನು ಮಾಡಲಿ ಅಂತ ಅಲ್ಲಿ ಈಗೊಂದು ಆಶೀರ್ವಾದ ಇದೆ. ಶಿವ ಅವರೆಲ್ಲರಿಗೂ ಮಾಡಿದಂತಹ ಒಂದು ಆಶೀರ್ವಾದ ಇದೆ. ಅದಕ್ಕನುಸಾರವಾಗಿ ದೇವಸ್ಯತ್ವಾ ಸವಿತುಃ ಪ್ರಸವೇ ಅಶ್ವಿನೋರ್ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಅನ್ನುವಂಥ ಈ ಯಜುರ್ವೇದ ಬ್ರಾಹ್ಮಣದ ಮಂತ್ರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದೇವದೇವನಾದ ಸವಿತು, ಆ ಸವಿತೃ ಶಬ್ದವಾಚ್ಯನಾದ ಭಗವಂತನ ಪ್ರಸವ ಅಂದ್ರೆ ಯಜ್ಞ, ಅಥವಾ ಅವನ ಸಲುವಾಗಿ ಸೋಮರಸವನ್ನೇನು ಹಿಂಡುತ್ತಾರೆ ಅಲ್ಲಿ. ಅಶ್ವಿನೋರ್ ಬಾಹುಭ್ಯಾಂ ಅಶ್ವಿನಿ ದೇವತೆಗಳ ತೋಳುಗಳಿಂದ,
ಪೂಷ್ಣೋ ಹಸ್ತಾಭ್ಯಾಂ, ಪೂಷಾ ದೇವತೆಯ ತೋಳುಗಳಿಂದ ಆ ಸೋಮರಸವನ್ನ ಎತ್ತಿ ಹಿಡಿತೇವೆ. ಸೋಮರಸವನ್ನ ಮೊದಲು ಹಿಂಡಿ ಇಟ್ಟಿರ್ತಾರೆ. ಹಿಂಡಿ ಇಡಲ್ಪಟ್ಟಂತಹ ಸೋಮರಸದ ಒಂದು ಪಾತ್ರವನ್ನ ಈ ಮಂತ್ರವನ್ನು ಹೇಳಿ ಎತ್ತಬೇಕು. ಋತ್ವಿಕ್ಗಳಾದವರು ಅದನ್ನು ಎತ್ತಿ ಮುಂದೆ ಸೋಮರಸವನ್ನು ಅಗ್ನಿಕುಂಡದಲ್ಲಿ ಆಹುತಿ ಹಾಕ್ತಾರೆ. ನಮಗೆಲ್ಲ ಗೊತ್ತಿದೆ. ಹಾಗೆ ಎತ್ತುವಾಗ ಅಶ್ವಿನಿ ದೇವತೆಗಳು ತೋಳುಗಳಲ್ಲಿ ಬಲ ಕೊಡ್ಲಿ, ಪೂಷಾ ದೇವತೆ ನಮ್ಮ ಕೈಗಳಲ್ಲಿ ಬಲ ಕೊಡ್ಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡಬೇಕು. ಹೀಗೆ ಆ ಮಂತ್ರ ಅಲ್ಲಿ ಕೇಳಿ ಬರ್ತದೆ. ಹೀಗೆ ಭಾಗವತದಲ್ಲಿ ಕಂಡುಬರುವಂತಹ ಒಂದು ಸಂಗತಿ, ಅದನ್ನು ಇಲ್ಲಿ ಕೂಡ ಅನ್ವಯಿಸ್ಕೊಳ್ಬೇಕು. ಇದು ಕೇವಲ ಸೋಮರಸ ತುಂಬಿದಂತಹ ಒಂದು ಬಟ್ಟಲನ್ನು ಎತ್ತಲಿಕ್ಕೆ ಮಾತ್ರ ಈ ಮಂತ್ರ ಅಲ್ಲ, ಕೆಳಗೆ ಪ್ರೋಕ್ಷಿಸಿ ಇಡಲ್ಪಟ್ಟಂತಹ ಬಟ್ಟೆಯನ್ನು ಎತ್ತಲಿಕ್ಕೂ ಕೂಡ ಇದೇ ಮಂತ್ರವನ್ನು ಹೇಳ್ಬೋದು. ಹಿರಿಯ ವಿದ್ವಾಂಸರೆಲ್ಲ ಅಭಿಪ್ರಾಯ ಪಡುವಂತೆ ಯಾವುದೇ ವಸ್ತುವನ್ನು ಎತ್ತಲಿಕ್ಕೆ ಅಶ್ವಿನಿ ದೇವತೆಗಳು ತೋಳು ಬಲ ಕೊಡ್ಲಿ, ಪೂಷಾ ದೇವತೆ ನಮಗೆ ಅಂಗೈಗಳಲ್ಲಿ ಬಲ ಕೊಡ್ಲಿ ಅಂತ ಕೇಳಬೇಕು. ಆದ್ರೆ ಎಲ್ಲಿ ವಿಧಾನ ಇದೆ ಅದು ನಮ್ಮ ಎದುರಿಗಿರುವಂತಹ ಒಂದು ಪುಸ್ತಕವನ್ನು ಎತ್ತಲಿಕ್ಕೆ, ಮತ್ತೊಂದು ಯಾವುದೋ ತಂಬಿಗೆಯನ್ನು ಎತ್ತಲಿಕ್ಕೆ ಎಲ್ಲಾ ಕಡೆ ಈ ಮಂತ್ರವನ್ನು ಹೇಳಬೇಕು ಅಂತ ಅರ್ಥ ಅಲ್ಲ. ಎಲ್ಲಿ ವಿಧಾನ ಇದೆ, ಇಲ್ಲಿ ವಿಧಾನ ಇದೆ. ಆ ಪ್ರೋಕ್ಷಿಸಲ್ಪಟ್ಟಂತಹ ಬಟ್ಟೆಯನ್ನು ಎತ್ತಲಿಕ್ಕೆ ಈ ವಿಧಾನ ಇದೆ. ಇಂಥ ವಿಧಾನದ ಮೂಲಕ ಆ ವೇದ ಮಂತ್ರಗಳನ್ನು ಏನಾದರೂ ಹೇಳಿದ್ರೆ ಆ ಮಂತ್ರಗಳನ್ನು ಹೇಳಿ ಆ ವಸ್ತುವನ್ನು ಮೇಲೆತ್ತಬೇಕು. ಎತ್ತಿ ಆ ಶತ್ರುಗಳನ್ನ ಮತ್ತೆ ರಾಕ್ಷಸರನ್ನ, ದುಷ್ಟ ಶಕ್ತಿಗಳನ್ನೆಲ್ಲವನ್ನು ಕೂಡ ಒಂದು ಹೊಡೆದು ಓಡಿಸ್ಬೇಕು. ಅದು ಕೂಡ ವೇದ ಮಂತ್ರದ ಒಂದು ಭಾಗವೇ ಇದ್ದಿರಬೇಕು. ಹೀಗೆ ಹೊಡೆದು ಓಡಿಸ್ಬೇಕು ಅಂತ ಅದರ ತಾತ್ಪರ್ಯ. ದೇವಸ್ಯ ತ್ವ ಅಂದ್ರೆ ದೇವಸ್ಯ ತವ. ತ್ವ ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನ, ಯುಷ್ಮತ್ ಶಬ್ದದ್ದು ತ್ವಾಂ ತ್ವ ಅಂತ. ಅದನ್ನ ಆ ದ್ವಿತೀಯ ವಿಭಕ್ತಿಗೆ ಷಟ್ಸು ದ್ವಿತೀಯ ಅಂತ ಇರುವುದರಿಂದ ದ್ವಿತೀಯ ವಿಭಕ್ತಿಗೆ ಆ ದ್ವಿತೀಯ ವಿಭಕ್ತಿಯ ಅರ್ಥ, ತೃತೀಯ ಮೊದಲಾದ ಎಲ್ಲ ವಿಭಕ್ತಿಗಳ ಅರ್ಥವನ್ನು, ಸಪ್ತಮಿ ವಿಭಕ್ತಿಯ ತನಕ ಎಲ್ಲ ವಿಭಕ್ತಿಗಳ ಅರ್ಥವನ್ನು ಹೇಳ್ಬೋದು. ಆದ್ರಿಂದ ದೇವಸ್ಯ ತವ ಸವಿತುಹು, ಪವಿತ್ರವಾದ ದೇವನಾದ ನಿನ್ನ ಯಜ್ಞದಲ್ಲಿ. ಪ್ರಸವ ಅಂತಂದ್ರೆ ಯಜ್ಞ ಅಂತನೂ ಅರ್ಥ ಆಗ್ಬೋದು, ಅಥವಾ ನಿನಗಾಗಿ ತಯಾರು ಮಾಡಿಟ್ಟಿರುವಂತಹ ಸೋಮದ ಪಾತ್ರದ ಈ ಒಂದು ಕಾರ್ಯಕ್ರಮದಲ್ಲಿ ಅಶ್ವಿನಿ ದೇವತೆಗಳಿಂದ ಅನುಗ್ರಹೀತನಾಗಿ ತೋಳ್ಬಲ ಪಡೆದು ಪೂಷನಿಂದ ಒಂದು ಶಕ್ತಿಯನ್ನು ಪಡೆದು, ಕೈಯ ಶಕ್ತಿಯನ್ನು ಪಡೆದು ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಅರ್ಥ. ಅಶ್ವಿನಿ ಶಬ್ದವೂ ಕೂಡ, ಪೂಷಾ ಅನ್ನುವ ಶಬ್ದವೂ ಕೂಡ ಹಾಗೆ ಭಗವಂತನನ್ನೇ ಹೇಳ್ತದೆ ಅಂತ ನಾವು ಅನುಸಂಧಾನ ಮಾಡ್ಕೋಬೇಕು. ಭಗವಂತನಾದ ವಿಷ್ಣುವಿಗೆ ಪೂರ್ಣತ್ವತಃ ಪೂಷಾ, ಅವನು ಪೂರ್ಣನಾದ್ರಿಂದ ಸದ್ಗುಣ ಪೂರ್ಣನಾದಂತಹ ಭಗವಂತನನ್ನ ಪೂಷಾ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಆ ಭಗವಂತನಿಂದಲೇ ನಮಗೆ ಕೈಗಳಲ್ಲಿ ಶಕ್ತಿ ಬರಬೇಕಾಗಿದೆ. ಈ ದೇವತೆಯ ಅಂತರ್ಗತನಾದಂತಹ ಆ ಪೂಷನ್ ಶಬ್ದವಾಚ್ಯನಾದ ಭಗವಂತನ ಅನುಗ್ರಹದಿಂದ ಕೈಗಳಲ್ಲಿ ಶಕ್ತಿ. ಹೀಗೆ ಪೂರ್ಣತ್ವತಃ ಪೂಷಾ ಅನ್ನುವುದನ್ನು ಈಶಾವಾಸ್ಯ ಉಪನಿಷತ್ತಿನ ಮಂತ್ರದಲ್ಲಿ 15ನೇ ಮಂತ್ರದ ಭಾಷ್ಯದಲ್ಲಿ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ಅಶ್ವಿನಿ ಎನ್ನುವ ಶಬ್ದದ ಅರ್ಥವನ್ನ ಹೀಗೆ ನಾವು ಋಗ್ಭಾಷ್ಯಕ್ಕನುಸಾರವಾಗಿ ನೋಡಬೇಕು. ಅಶ್ವಿನ ಯಜ್ವರೀರಿಷೋ ದವತ್ಪಾಣಿ ಶುಭಸ್ಪತಿ ಪುರುಭುಜ ಚನಸ್ಯತಂ ಅಂತ ಆ ಒಂದು ಮಂತ್ರ. ಅದರ ಅರ್ಥವನ್ನ ವರ್ಣನೆ ಮಾಡುವ ಪ್ರಸಂಗದಲ್ಲಿ 134ನೇ ಶ್ಲೋಕ ಋಗ್ಭಾಷ್ಯದಲ್ಲಿ ಆಶುವಾನಾದ್ ಗತೇರಶ್ವಿ ಕ್ಷಿಪ್ರಾವಗತಿತೋ ತವ ಅಶ್ನುತೆ ಅಖಿಲಮಿತ್ಯೇವ ಅಪಿ ಅಶ್ವಜತ್ವ ತಥಾಶ್ವಿನವು. ಅಶ್ವಿ ಅನ್ನೋ ಶಬ್ದದಲ್ಲಿ ಆಶು ಮತ್ತು ವ ಅಂತ 2 ಶಬ್ದಗಳಿವೆ. ವ ಅಂದ್ರೆ ಗತಿ ಅಂತ ಅರ್ಥ, ಅಥವಾ ಗತಿ ಅಂದ್ರೆ ಹೋಗುವುದು ಅಂತ ಅರ್ಥ, ಅಥವಾ ತಿಳ್ಕೊಳ್ಳುವುದು ಅಂತನೂ ಅರ್ಥ, ಅವಗತಿ ಅಂತನೂ ಅರ್ಥ. ಆಶು ಅಂದ್ರೆ ಕ್ಷಿಪ್ರವಾಗಿ ಅಂತ ಅರ್ಥ, ಕ್ಷಿಪ್ರವಾಗಿ ಸಂಚಾರ ಮಾಡುವಂಥದ್ದು ಅಥವಾ ಕ್ಷಿಪ್ರವಾಗಿ ಎಲ್ಲವನ್ನು ತಿಳ್ಕೊಳ್ಳುವಂಥದ್ದು, ಬಹಳ ವೇಗವಾಗಿ ಸರ್ವವನ್ನು ಗ್ರಹಿಸುವ ಸಾಮರ್ಥ್ಯವುಳ್ಳಂತಹ ಭಗವಂತ ಅಂತ ಅದರ ಅರ್ಥ. ಅಶು ವ್ಯಾಪ್ತವು ಅಂತ ಒಂದು ಧಾತುವನ್ನು ಇಟ್ಕೊಂಡ್ರೆ ಆವಾಗ ಸರ್ವ ವ್ಯಾಪ್ತ ಅಂತ ಈಗ ಅರ್ಥನೂ ಕೂಡ ಆಗಬಹುದು. ಅಶ್ನುತೆ ಅಖಿಲ ಮಿತ್ಯೇವ. ಈ ಅಶ್ವಿನಿ ದೇವತೆಗಳು ಸಂಜ್ಞಾ ಹೆಣ್ಣು ಕುದುರೆ ರೂಪವನ್ನು ತಾಳಿದಾಗ ಸೂರ್ಯನಿಂದ ಹುಟ್ಟಿದವರು. ಭಗವಂತ ಈ
ಅಶ್ವಿನಿ ಅಂದ್ರೆ ಆ ಹೆಣ್ಣು ದೇವತೆಯಾದಂತಹ ಸಂಜ್ಞಾ ಏನಿದ್ದಾಳೆ ಅವಳಲ್ಲಿಯೂ ಅಶ್ವಿನಿ ಎಂಬ ರೂಪದಿಂದಿದ್ದಾನೆ. ಅಶ್ವಿನಿ ದೇವತೆಗಳಲ್ಲಿ ಅವನಿದ್ದಾನೆ, ಸೂರ್ಯನಲ್ಲೂ ಇದ್ದಾನೆ, ಎಲ್ಲ ಕಡೆನೂ ಕೂಡ ಅವನು ಇದ್ದೇ ಇದ್ದಾನೆ. ಹೀಗಾಗಿ ಅವನೇ ಅಶ್ವಿನಿ, ಕ್ಷಿಪ್ರವಾಗಿ ಎಲ್ಲವನ್ನು ತಿಳಿಯುವಂತಹ ಸಾಮರ್ಥ್ಯವುಳ್ಳವನು, ಮತ್ತೆ ಎಲ್ಲ ಕಡೆ ಸಂಚಾರ ಮಾಡುವ ಸಾಮರ್ಥ್ಯ ಇದ್ದವನು, ಎಲ್ಲ ಕಡೆ ವ್ಯಾಪ್ತನಾದವನು. ಈ ಕಾರಣದಿಂದಾಗಿ ಅವನೇ ಅಶ್ವಿನಿ ಅಂತ ಕರೆಸ್ಕೊಂಡಿದ್ದಾನೆ. ಋಗ್ವೇದದ ಆ ಮಂತ್ರ ಇದೆಯಲ್ಲ, ಅಶ್ವಿನ ಯಜ್ಞರೀರಿಷೋ ದವತ್ಪಾಣಿ ಶುಭಸ್ಪತಿ ಅಂತ, ಆ ಮಂತ್ರದಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಸ್ವಾರಸ್ಯದ ಸಂಗತಿ, ಕೈಗಳ ಬಗ್ಗೆ ಕೂಡ ಉಲ್ಲೇಖ ಇದೆ. ಕ್ಷಿಪ್ರಹಸ್ತವು ಶುಭಾಧಿಪವು ಬಹುಗೋಪವು ಬಹುಭುಜವು ನೋ ಯೋಜಯತಂ ಅಶ್ವಿನವು. ಅಶ್ವಿನಿ ದೇವತೆಗಳೇ, ನೀವಿಬ್ಬರು ಕೂಡ ಎಂಥವರಿದ್ದೀರಿ? ವೇಗವಾದಂತಹ ಉದಾರವಾದಂತಹ ಕೈಗಳುಳ್ಳವರು. ಇಲ್ಲಿ ಕೂಡ ಕೈಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಶ್ವಿನವರು ಬಾಹುಭಾಂಬ ತೋಳುಗಳ ಬಗ್ಗೆ ನೋಡಿದ್ದೇವೆ. ನಿಮ್ಮ ತೋಳುಗಳು ಉದಾರವಾಗಿ ಎಲ್ಲವನ್ನೂ ಭಕ್ತರಿಗೆ ಕೊಡುವಂತಹ ತೋಳುಗಳು ನಿಮ್ಮದು. ಕ್ಷಿಪ್ರ ಹಸ್ತವು ಕ್ಷಿಪ್ರವಾಗಿ ಕೊಡುವಂಥದ್ದು, ಉದಾರವಾಗಿ ಕೊಡುವಂಥದ್ದು, ಬೇಕಾದ್ದೆಲ್ಲವನ್ನೂ ಕೊಡುವಂಥದ್ದು. ಶುಭಾಧಿಪವು ಎಲ್ಲ ಮಂಗಳಕ್ಕೂ ನೀವೇ ಅಧಿಪತಿಗಳಾಗಿದ್ದೀರಿ. ಬಹುಗೋಪವು ಜಗದ್ರಕ್ಷಕರಾಗಿದ್ದೀರಿ. ಬಹುಭುಜವು ಎಲ್ಲವನ್ನೂ ಕೂಡ ನೀವು ಭಕ್ಷಿಸುವಂತವರು ಆಗಿದ್ದೀರಿ ಅಂತ ಅಶ್ವಿನಿ ದೇವತೆಗಳ ಸ್ತೋತ್ರ ಇದೆ ಅಲ್ಲಿ. ಆ ಭಗವಂತನೂ ಕೂಡ ಉದಾರವಾಗಿ ಎಲ್ಲವನ್ನೂ ಕೂಡಲೇ ಕೊಡುವಂಥವನು, ಜಗತ್ತೆಲ್ಲವನ್ನು ರಕ್ಷಿಸುವಂಥವನು ಅವನೇ ಆಗಿದ್ದಾನೆ, ಜಗದ್ಭಕ್ಷಕನು ಕೂಡ ಅವನೇ ಆಗಿದ್ದಾನೆ ಅಂತ ಆ ಮಂತ್ರಗಳಲ್ಲಿ ದ್ರವತ್ಪಾಣಿ ಅನ್ನುವಂಥ ಒಂದು ಅರ್ಥ ಇದೆ, ಒಂದು ಶಬ್ದ ಇದೆ ಆ ಋಗ್ವೇದದ ಮಂತ್ರದಲ್ಲಿ. ಪಾಣಿ ಬಗ್ಗೆ ಉಲ್ಲೇಖ ಅಲ್ಲಿ ಬಂದಿದೆ. ದ್ರವತ್ಪಾಣಿ ಅನ್ನುವುದಕ್ಕೆ ಕ್ಷಿಪ್ರವಾಗಿ ಎಲ್ಲವನ್ನು ಕೊಡುವವರು ಅಂತ ಆಚಾರ್ಯರ ಅರ್ಥ ಆಗಿದೆ. ಸವಿತಾ ಮತ್ತೆ ದೇವ ಅನ್ನೋ ಶಬ್ದದ ಅರ್ಥಗಳಂತೂ ನೋಡೇ ಇದ್ದೇವೆ. ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮ, ಜಗತ್ತನ್ನ ಮೊದಲು ಹೊತ್ತು ಆಮೇಲೆ ಹೆತ್ತಂತ ತಂದೆಯಾಗಿದ್ದಾನೆ. ದೇವ ಅಂದ್ರೆ ಕ್ರೀಡಾಗುಣ ವಿಶಿಷ್ಟನಾಗಿದ್ದಾನೆ. ಆ ಶಬ್ದಗಳಿಗೆಲ್ಲ ಅರ್ಥಗಳನ್ನ ಬೇರೆ ಕಡೆ ನೋಡೇ ಇದ್ದೇವೆ. ಈಗ ಅಶ್ವಿನಿ ಮತ್ತು ಪೂಷಾ ಅನ್ನುವ ಶಬ್ದಗಳ ಅರ್ಥಗಳನ್ನು ಕೂಡ ನೋಡಿದ್ದೇವೆ. ಇಲ್ಲಿಗೆ ಈ ಮಂತ್ರದ ಒಂದು ಅನುಸಂಧಾನ ಸಮಾಪ್ತಿಯನ್ನು ಕಾಣುತ್ತದೆ.